ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಬರು. ಇವತ್ತಿಂದು ವರ್ಕ್ ಏನಪ್ಪ ಅಂದರೆ ಟಾಟಾ ಇಟಾಚಿ 70 ಸೂಪರು. ಇದ್ರದ್ದು ಸ್ವಿಂಗ್ ಡಿವೈಸಲ್ಲಿ ಆಯಿಲ್ ಲೀಕೇಜ್ ಆಗ್ತಾಯಿತ್ತು ಅಂತ ಓಪನ್ ಮಾಡಿದ್ವಿ. ಇದರಲ್ಲಿ ಬೇರಿಂಗ್ ಸೆಟ್ಟಿಂಗ್ ಹೋಗಿತ್ತು. ಭಾನುವಾರ ಬಿಚ್ಚಿದ್ದೆ ಈ ಡಿವೈಸು. ನಿನ್ನೆ ಸೋಮವಾರ ರೆಡಿ ಆಗಿದೆ ಅದು ಬೇರಿಂಗ್ ಸೆಟ್ಟಿಂಗ್ ಎಲ್ಲ ಮಾಡಿಸಿ. ಈ ಗಾಡಿ ಬಂದು ರಾಜನಹಳ್ಳಿ ಅನ್ನೋ ಊರಲ್ಲಿದೆ. ಸರಿ, ಹೋಗಿ ಸೆಟ್ ಮಾಡಿ. ಬೇರಿಂಗ್ ಸೆಟ್ಟಿಂಗ್ಗೆ ಸುತ್ತ ವೆಲ್ಡಿಂಗ್ ಮಾಡಿದ್ದಾರೆ. ಇವಾಗ ಇದನ್ನು ಟರ್ನ್ ಮಾಡೋದು. ಸೆಟ್ಟಿಂಗ್ ಟರ್ನ್ ಮಾಡಿದ್ದಾರೆ ನೋಡಿ. ಗಾಡಿ ಹತ್ರ ರೀಚ್ ಆಗಿದ್ದೀನಿ. ತಿರುಗ್ತದೆ, ಸುತ್ತಕೇಳಿ ಬಿಟ್ಟು ಒಂದು ಸ್ವಲ್ಪ ಸ್ವಿಂಗ್ ಡಿವೈಸ್ ಎಲ್ಲ ವರ್ಕ್ಶಾಪಿಗೆ ಕಳಿಸಿ ರೆಡಿ ಮಾಡಿಸಿದ್ವಿ. ಫುಲ್ ಶೇಕ್ ಇತ್ತು. ಡಿವೈಸ್, ಕ್ಯಾರಿಯರ್, ರಿಂಗ್ ಗಿಯರ್, ಮೋಟ್ರು ಇದೆಲ್ಲ ಟೋಟಲ್ ಒಂದು ಸಿಂಗಲ್ ಅಸೆಂಬಲ್ ಆಗಿ ಫಿಟ್ ಆಗುತ್ತೆ. ಈ ಡಿವೈಸು ಕಡೆ 10 ಬೋಲ್ಟು, ಒಂದು ಕ್ವಾರ್ಟರ್ ಪಿನ್ ಬರುತ್ತೆ. ಫಿಟ್ ಮಾಡೋಣ. ಇದು ಥ್ರೆಡ್ ಲಾಕ್ ಗಮ್ಮು. ಸ್ವಿಂಗ್ ಡಿವೈಸ್ಗಳಿಗೆ ಕಂಪಲ್ಸರಿ ಗಮ್ ಹಾಕಿ ಫಿಟ್ ಮಾಡೋ, ಇಲ್ಲಾಂದ್ರೆ 10 ml 2 ತಗೊಳ್ತೀವಿ, 4 ml ಇದ್ರೆ 4 ತಗೊಳ್ತೀವಿ. ಈ ಮಿಷಿನ್ ಇಲ್ಲ ಅಂದರೆ ಒಂದು ಪಾಯಿಂಟ್ ಟೈಟ್ ಮಾಡೋಕ್ಕೆ 1.5 ನಿಮಿಷ ಬೇಕು. 30 ಸೆಕೆಂಡ್ಸ್ ಜಾಸ್ತಿ. ಒಂದು 6-7 ಸೆಕೆಂಡ್ ನೋಡಿರಿ. 10 ಬೋಲ್ಟು ಟೋಟಲ್ ಟೈಟ್ ಆಗ್ತಿದ್ದು. ನೆಕ್ಸ್ಟ್ ಕ್ಯಾರಿಯರ್ ಕೂರಿಸಿ ಮೋಟ್ರ್ ಫಿಟ್ ಮಾಡೋದು ತೋರಿಸ್ತೀನಿ. ಫೋನ್ ಅಂತ ಮೋಟ್ರ್ ಫಿಟ್ ಮಾಡೋದು. ಮೋಟ್ರ್ ಫಿಟ್ ಆಗ್ಬಿಟ್ಟು ಇವಾಗ ಹೊಸದು ಕನೆಕ್ಷನ್ ಕೊಡೋಣ. ಸ್ವಿಂಗ್ ಫಿಟ್ ಆಗಿ ಪೈಪೆಲ್ಲ ಕನೆಕ್ಷನ್ ಆಯಿತು. ಇವಾಗ ಹೈಡ್ರೋಲಿಕ್ ಆಯಿಲ್ ಹಾಕಿ ಸ್ಟಾರ್ಟ್ ಮಾಡೋಣ. ಕೊಡೋದು ನೋಡೋಣ. ಲೀಕೇಜ್ ಏನಿಲ್ಲ. ಆಯಿಲ್ ಕಮ್ಮಿ ಆಯ್ತಲ್ಲ ಕೆಜಿಗೆ, ಎಳ್ಕೊಳ್ಳುತ್ತೆ ಆಯಿಲ್. ಪಂಪ್ ಹತ್ರ ನೋಡು ಏನಾರು ಆಯಿಲ್. ಪಂಪ್ ಹತ್ರ ಆಯಿಲ್ ಲೀಕೇಜ್ ಬಂದು
ಲೀಕೇಜ್ ಆಗಿಲ್ಲ. ಫುಲ್ ರೈಸ್ ಮಾಡಿ ಆ ಬಿಡಿ ಚೆಕ್ ಮಾಡೋಣ. ಅಡಿಗೆ ನೋಡಿ ಆಯಿಲ್ ನೀರು ಬೀಳುತ್ತಾ ನೋಡಿ. ಆಯಿಲ್ ಲೀಕೇಜ್ ಬಂದಾಯಿತು. ಇಲ್ಲಿ ಬರ್ತಿರೋದು ನೀರು. ಜೋರಾಗಿ ತಿನ್ಸಿ. ಲೀಕೇಜ್ ಆಯ್ತಾ ಅಂತ. ಲೀಕೇಜ್ ಇಲ್ಲ, ವರ್ಕು ಡನ್. ಗೇಜ್ ನೋಡೋಣ. ಹೈಡ್ರೋಲಿಕ್ ಆಯಿಲ್ ಟಾಪ್ ಅಪ್ ಮಾಡ್ತಾ ಇದ್ದೀವಿ. ಹೈಡ್ರೋಲಿಕ್ ಆಯಿಲ್ ಟ್ಯಾಂಕು, ಇದು ಡೀಸೆಲ್ ಟ್ಯಾಂಕು. ನಮ್ಮ ಶಂಭು ಅಣ್ಣವರು ಬ್ರದರ್ ಚೆಕ್ ಮಾಡಿರಿ ಅಂದರು ಗಾಡಿಗೆ. ಡೀಸೆಲ್ ಗೇಜ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಮಾಡೋಣ. ಲೀಕೇಜ್ ಬಂದಾಯಿತು. ಆಮೇಲೆ ಹೈಡ್ರಾಲಿಕ್ ಪಂಪಿಂದು ಲೀಕೇಜ್ ಬಂದಾಯಿತು. ನೆಕ್ಸ್ಟ್ ಕಂಟ್ರೋಲಲ್ಲಿ ಕಪ್ಸಿಲ್ ಹಾಕಿದ್ವಿ, ಅದು ಲೀಕೇಜ್ ಇಲ್ಲ. ವರ್ಕ್ ಕಂಪ್ಲೀಟು ಇವತ್ತಿಂದು ಪ್ಯಾಕಪ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.